So in the previous class, we have started with land bridges, right? So whenever you want to extend the land, maybe because the lands are situated in a different place, like ಬೇರೆ ಬೇರೆ ಬಿಲ್ಡಿಂಗ್ ಒಳಗಿರುವಂತವು ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಲ್ಯಾಂಡ್ಸ್ ಅನ್ನ ಇಂಟರ್ಕನೆಕ್ಟ್ ಮಾಡ್ಲಿಕ್ಕೆ ಇಲ್ಲ ಈಗ ಎಕ್ಸಿಸ್ಟಿಂಗ್ ಲ್ಯಾಂಡ್ ಒಳಗ ನಂಬರ್ ಆಫ್ ಯೂಸರ್ಸ್ ಆರ್ ಎಲ್ಸ್ ದ ಕಮ್ಯುನಿಕೇಶನ್ ಜಾಸ್ತಿ ಆಯಿತು ಅಂತ ಹೇಳಿ ಕೂಡ ಸ್ಯಾಚುರೇಷನ್ ಪಾಯಿಂಟ್ ಅನ್ನ ರೀಚ್ ಆಯಿತು ಅಂತ ಹೇಳಿ ನಾವೇನ್ ಮಾಡ್ತೀವಿ ಇರುವಂತ ಲ್ಯಾಂಡ್ ಅನ್ನ ಡಿವೈಡ್ ಮಾಡಿ ಮಲ್ಟಿಪಲ್ ಲ್ಯಾಂಡ್ಸ್ ಆಗಿ ಕನ್ವರ್ಟ್ ಮಾಡಿ ಒಂದನ್ನ ಇನ್ನೊಂದಕ್ಕೆ ಕನೆಕ್ಟ್ ಮಾಡಲಿಕ್ಕೆ. ಫಾರ್ ಆಲ್ ದೀಸ್ ರೀಸನ್ಸ್ ಯು ಆರ್ ಗೋಯಿಂಗ್ ಟು ಯೂಸ್ ಬ್ರಿಡ್ಜ್. A LAN which is connected with another LAN with the help of a bridge is called as extended LAN, or it is also called as bridged LAN. ಎರಡು ಅಥವಾ ಮೂರು ಲ್ಯಾನ್ಸ್ ಅನ್ನ ವಿತ್ ದ ಹೆಲ್ಪ್ ಆಫ್ ಬ್ರಿಡ್ಜ್ ಇಂಟರ್ ಕನೆಕ್ಟ್ ಮಾಡಿದ್ರಿ ಅಂತಂದ್ರೆ ಆ ರೀತಿಯಾದಂತ ಲ್ಯಾನ್ಸ್ ಏನಂತವೆ ಎಕ್ಸ್ಟೆಂಡೆಡ್ ಲ್ಯಾನ್ ಅಂತ ಕರೀತಾರ, ಇಲ್ಲ ಅಂತಂದ್ರೆ ಬ್ರಿಡ್ಜ್ಡ್ ಲ್ಯಾನ್ ಅಂತಾನೂ ಕರೀತಾರ. ದೇ ಆರ್ ಕನೆಕ್ಟೆಡ್ ವಿತ್ ಈಚ್ ಅದರ್ ವಿತ್ ದ ಹೆಲ್ಪ್ ಆಫ್ ಅ ಡಿವೈಸ್ ಕಾಲ್ಡ್ ಆಸ್ ಬ್ರಿಡ್ಜ್, ರೈಟ್? ಬ್ರಿಡ್ಜ್ ಒಳಗೆ ಎರಡು ತರ ಬರ್ತಾವೆ, ಒಂದು ಟ್ರಾನ್ಸ್ಪರೆಂಟ್ ಬ್ರಿಡ್ಜ್, ಒಂದು source routing bridge. We are studying transparent bridges. What is the work of transparent bridge? It is transferring the frame from one LAN to another LAN, identifying the location of the stations, ಎಲ್ಲೆಲ್ಲ ಅದಾವು ಅನ್ನೋದನ್ನ ತಿಳ್ಕೊಳ್ಳೋದು. ಈ ಎಲ್ಲ ಕೆಲಸನ ಏನ್ ಮಾಡ್ಯಾರ ಟ್ರಾನ್ಸ್ಪರೆಂಟ್ ಬ್ರಿಡ್ಜಿಗೆ ಅಲೋಕೇಟ್ ಮಾಡ್ಯಾರ. And this, that is identifying the location as well as forwarding the frames. If at all the destination station is located in some other LAN and the source station is located in some other LAN, ಅವಾಗ ಬ್ರಿಡ್ಜ್ ತಮ್ಮ ಆಕ್ಟಿವಿಟಿನ ಕ್ಯಾರಿ ಔಟ್ ಮಾಡ್ತಾವು. ದೇ ಆರ್ ಗೋಯಿಂಗ್ ಟು ಫಾರ್ವರ್ಡ್ ಡಿಪೆಂಡಿಂಗ್ ಅಪಾನ್ ದ ಪೋರ್ಟ್ ಟು ವಿಚ್ ದ ಡೆಸ್ಟಿನೇಷನ್ ಈಸ್ ಕನೆಕ್ಟೆಡ್. ಆ ಡಿಸಿಷನ್ ಅನ್ನ ತಗೊಳ್ಳಿಕ್ಕೆ they make use of a table which is called as a forwarding table. ಆ ಫಾರ್ವರ್ಡಿಂಗ್ ಟೇಬಲ್ ಅನ್ನ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ತೀವಿ? ಎರಡು ಆಪ್ಷನ್ಸ್ ಬರ್ತಾವ. ಒಂದು, ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರೇ ಫಾರ್ವರ್ಡಿಂಗ್ ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿ ಎಲ್ಲಾ ಬ್ರಿಡ್ಜಸ್ ಒಳಗ ಸ್ಟೋರ್ ಮಾಡಿಡ್ಬೋದು. ಬಟ್ ಇಟ್ ಈಸ್ ನಾಟ್ ಪ್ರಾಕ್ಟಿಕಲಿ ಫೀಸಿಬಲ್, ಬಿಕಾಸ್ ಅಕಸ್ಮಾತ್ ಆಗಿ ನೆಟ್ವರ್ಕ್ ಒಳಗೆ ಏನಾದ್ರೂ ಚೇಂಜಸ್ ಆಕರ್, ಅದು ಯಾವ್ದಾದ್ರು ಹೊಸ ಸಿಸ್ಟಮ್ ಆಡ್ ಆಯ್ತು ಇಲ್ಲ ಬಿಟ್ಟೋಯ್ತು, ಆರ್ ಎಲ್ಸ್ ಇಫ್ ಅಟ್ ಆಲ್ the configuration of the network changes, network the configuration change ಆಯ್ತು, ಇಲ್ಲ ಯಾರಾದ್ರೂ ಯಾರ ಕಡೆ ಯಾವ್ದಾದ್ರು ಸಿಸ್ಟಮ್ ಚೇಂಜ್ ಆಯ್ತು, ಹೊಸದ್ ಆಡ್ ಆಯ್ತು, ಇಲ್ಲ ಎಕ್ಸಿಸ್ಟಿಂಗ್ ಅನ್ನು ಡಿಲೀಟ್ ಮಾಡಿದ್ರಿ, ಇಲ್ಲ ಕನೆಕ್ಟಿವಿಟಿ ಚೇಂಜ್ ಆಯ್ತು, ಒಂದು ಲ್ಯಾನ್ ಒಳಗಿಂದ ಇನ್ನೊಂದು ಲ್ಯಾನಿಗೆ ಹೋಗಿ ಜಾಯಿನ್ ಆಯ್ತು, ಯಾವ ರೀತಿ ಆದ್ರೂ ಕಾನ್ಫಿಗರೇಷನಲ್ ಚೇಂಜಸ್ ಬಂದು ಅಂದ್ರೆ ಪ್ರತಿ ಸರಿನೂ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರು ಆ ಟೇಬಲ್ ಅನ್ನ ಚೇಂಜ್ ಮಾಡೋದು ಇಟ್ಸ್ ನಾಟ್ ಪ್ರಾಕ್ಟಿಕಲಿ ಫೀಸಿಬಲ್. ಫಾರ್ ದ್ಯಾಟ್ ರೀಸನ್ ವಾಟ್ ದೇ ಡಿಸೈಡೆಡ್ ಈಸ್ ದ ಬೆಟರ್ ವೇ ಈಸ್ ಲೆಟ್ ದ ಬ್ರಿಡ್ಜಸ್ ದೆಮ್ಸೆಲ್ಫ್ ಲರ್ನ್. ಬ್ರಿಡ್ಜಸ್ ತಮ್ಮ ಫಾರ್ವರ್ಡಿಂಗ್ ಟೇಬಲ್ ಅನ್ನ ತಾವೇ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋದು ಬೆಟರ್ ವೇ ಅಂತ ಹೇಳಿ ಡಿಸೈಡ್ ಮಾಡಿದ್ರು. ಸೊ ಹೌ ದೇ ಕನ್ಸ್ಟ್ರಕ್ಟ್, ಆ ಪ್ರೊಸೀಜರ್ ಏನಂತಾರ ಲರ್ನಿಂಗ್ ಅಂತ ಹೇಳಿ ಕರೀತಾರ. ಬ್ರಿಡ್ಜಸ್ ಲರ್ನ್ ಅಂಡ್ ಕನ್ಸ್ಟ್ರಕ್ಟ್ ದೇರ್ ಫಾರ್ವರ್ಡಿಂಗ್ ಟೇಬಲ್ ಬೈ ದೆಮ್ಸೆಲ್ಫ್. ಫಸ್ಟ್ ಟೈಮ್ ಕನೆಕ್ಟಿವಿಟಿ ಆದಾಗ ಬ್ರಿಡ್ಜ್ ಟೇಬಲ್ ಎಂಟಿ ಇರ್ತೈತಿ. ಹೆಂಗ್ ಫ್ರೇಮ್ಸ್ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಶುರು ಆಗ್ತಾವು, ಆ ನಾಲೆಜ್ ಮೇಲೆ ಏನ್ ಮಾಡ್ತಾವು ತಮ್ಮ ಟೇಬಲ್ ಅನ್ನ ಫಿಲ್ ಮಾಡ್ಕೊಂತಾವ್. ಸೊ ಹೌ ದ ಲರ್ನಿಂಗ್ ಪ್ರೊಸೀಜರ್ ಈಸ್ ಕ್ಯಾರಿಡ್ ಔಟ್ ಅನ್ನೋದನ್ನ ನಾವು ಸ್ಟಡಿ ಮಾಡ್ಬೇಕಾಗಿತ್ತು. ಇಲ್ಲಿವರೆಗೂ ನಿನ್ನೆ ಕ್ಲಾಸ್ ಒಳಗೆ ಕಂಪ್ಲೀಟ್ ಮಾಡೇವಿ. ನೌ ವಿಲ್ ಸ್ಟಾರ್ಟ್ ವಿತ್ ದ ಲರ್ನಿಂಗ್ ಪ್ರೊಸೀಜರ್, ಹೌ ದ ಬ್ರಿಡ್ಜಸ್ ಆರ್ ಗೋಯಿಂಗ್ ಟು ಫಿಲ್ ಅಪ್ ದೇರ್ ಫಾರ್ವರ್ಡಿಂಗ್ ಟೇಬಲ್, or how the learning procedure is carried out. Okay, the basic process of learning by bridges works as follows. Bridge ತಮ್ಮ ಟೇಬಲ್ ಅನ್ನ ಇಲ್ಲಿ ತೋರಿಸ್ತಾರೆ ನೋಡ್ರಿ. ದಿಸ್ ಈಸ್ ಫಾರ್ವರ್ಡಿಂಗ್ ಟೇಬಲ್. ಮ್ಯಾಕ್ ಅಡ್ರೆಸ್, ಪೋರ್ಟ್, ಸಿಸ್ಟಮ್ station the address which is called as medium access control address, which is also called as a physical address, which is used for identifying a system uniquely. ಯುನಿಕ್ ಆಗಿ ಒಂದು ಸಿಸ್ಟಮ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಅಡ್ರೆಸ್. ಈ ಪೋರ್ಟ್ ಏನದಲ್ಲ ಬ್ರಿಡ್ಜ್ ದ ಪೋರ್ಟ್ ಟು ವಿಚ್ ಪೋರ್ಟ್ ದಿಸ್ ಪರ್ಟಿಕ್ಯುಲರ್ ಸ್ಟೇಷನ್ ಇಸ್ ಕನೆಕ್ಟೆಡ್, ರೈಟ್? ಸೊ ಈ ಟೇಬಲ್ ಅನ್ನ ಫಿಲ್ ಮಾಡ್ಲಿಕ್ಕೆ ಲರ್ನಿಂಗ್ ಪ್ರೊಸೀಜರ್ ಯಾವ ರೀತಿಯಾಗಿ ಕ್ಯಾರಿ ಔಟ್ ಮಾಡ್ತೇವಿ ಅನ್ನೋದನ್ನ ಹೇಳಿಕತ್ತಾರ, right? When a bridge receives the frame, the bridge first compares the source address of the frame with each entry in the forwarding table.
ಯಾವುದಾದ್ರೂ ಒಂದು ಫ್ರೇಮ್ ಬಂದ ತಕ್ಷಣ ಬ್ರಿಡ್ಜ್ ಫಸ್ಟಿಗೆ ಏನ್ ಮಾಡ್ತೈತಿ, ಅದ್ರೊಳಗಿರುವಂತ ಅಡ್ರೆಸ್ಸು ತನ್ನ ಟೇಬಲ್ ಒಳಗೆ ಐತೇನೋ ಅಂತ ಹೇಳಿ ಮ್ಯಾಚ್ ಮಾಡ್ಕೊಂತ ಹೋಗ್ತೀವಿ. ಟೇಬಲ್ ಅಂದ್ರೆ ಎಂಟ್ರೀಸ್ ಇರ್ತಾವ, ರೈಟ್? ಸೊ ಇಟ್ ಈಸ್ ಗೋಯಿಂಗ್ ಟು ಕಂಪೇರ್ ವಿತ್ ಇಟ್ಸ್ ಓನ್ ಎಂಟ್ರಿ ಅಂಡ್ the address which is being accompanied by the frame that is being received. ಬಂದಿರುವಂತ ಫ್ರೇಮ್ ಒಳಗಿರುವಂತ ಸೋರ್ಸ್ ಅಡ್ರೆಸ್ ಇಲ್ಲಿ ಮ್ಯಾಕ್ ಅಡ್ರೆಸ್ ಆಲ್ರೆಡಿ ಏನ್ ಪ್ರೆಸೆಂಟ್ ಅದಾವ ಅದ್ರೊಳಗ ಐತೋ ಅಥವಾ ಇಲ್ವೋ ಅಂತ ಹೇಳಿ ಕಂಪೇರ್ ಮಾಡ್ತೈತಿ. ಇಫ್ ದ ಬ್ರಿಡ್ಜ್ ಡಸ್ ನಾಟ್ ಫೈಂಡ್ ಅ ಮ್ಯಾಚ್ ಸಿಗ್ಲಿಲ್ಲ ಅಂದ್ರ ಆ ಎಂಟ್ರಿ ಇಲ್ಲ ಅಂತ ಆಯ್ತು ಅಂದ್ರ ಇಟ್ ಆಡ್ಸ್ ಟು ದ ಫಾರ್ವರ್ಡಿಂಗ್ ಟೇಬಲ್ ದ ಸೋರ್ಸ್ ಅಡ್ರೆಸ್ together with the port number on which the frame was received. ಈಗ ಬಂದಿರುವಂತ ಅಡ್ರೆಸ್ ಟೇಬಲ್ ನಾಗ ಇರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತೈತಿ, ಅದು ಆ ಅಡ್ರೆಸ್ ನ ಹೊಸ ಎಂಟ್ರಿ ಮಾಡ್ಕೊಂತೈತಿ. ಎಲ್ಲಿಂದ ಬಂದೈತಿ ಸೋರ್ಸ್ ಅಡ್ರೆಸ್, ಆನ್ ವಿಚ್ ಪೋರ್ಟ್ ಇಟ್ ಹ್ಯಾಸ್ ಅರೈವ್ಡ್, ಯಾವ ಪರ್ಟಿಕ್ಯುಲರ್ ಪೋರ್ಟ್ ನಾಗ ಅದು ಬಂದೈತಿ ಆ ಪೋರ್ಟ್ ನಂಬರು, ಆಮೇಲೆ ಎಲ್ಲಿಂದ ಬಂದೈತಿ ಆ ಸ್ಟೇಷನ್ ಅಡ್ರೆಸ್ ಎರಡನ್ನು ಆಡ್ ಮಾಡ್ಕೊಂತೈತಿ. Okay, the bridge then compares the destination address of the frame with each entry in the forwarding table. ಇವಾಗ ಏನಾಯ್ತು, ಸೋರ್ಸ್ ಅಡ್ರೆಸ್ ಅನ್ನ ಕಂಪೇರ್ ಮಾಡಿದ್ವಿ. ಒಂದು ಫ್ರೇಮ್ ಬಂದಿರ್ತೈತಿ ಅಂದ್ರೆ ಫ್ರೇಮ್ ವಿಲ್ ಬಿ ಆಲ್ವೇಸ್ ಕನ್ಸಿಸ್ಟಿಂಗ್ ಆಫ್ ಟೂ ಅಡ್ರೆಸ್. ಒಂದು ಎಲ್ಲಿಂದ ಬಂದೈತಿ, ಒಂದು ಎಲ್ಲಿಗೆ ಹೋಗ್ಬೇಕು, ಎರಡು ಅಡ್ರೆಸ್ ಇರ್ತಾವ, ರೈಟ್? ಸೊ ಫಸ್ಟ್ ಗೆ ಸೋರ್ಸ್ ಅಡ್ರೆಸ್ ಐತೇನೋ ಎಂಟ್ರಿ ಒಳಗಂತ ಕಂಪೇರ್ ಮಾಡಿದ್ವಿ, ಸೋರ್ಸ್ ಅಡ್ರೆಸ್ ಸಿಗ್ಲಿಲ್ಲ, ಅದಕ್ಕೆ ಒಂದು ಹೊಸ ಎಂಟ್ರಿನ ಮಾಡ್ತು. ನೌ ಇಟ್ ಈಸ್ ಗೋಯಿಂಗ್ ಟು ಚೆಕ್ ಫಾರ್ ದ ಡೆಸ್ಟಿನೇಷನ್, ಅಂದ್ರೆ ಅದು ಇತ್ತು ಅಂದ್ರ ಅದ್ರ ಮುಂದೆ ಯಾವ ಪೋರ್ಟ್ ನಂಬರ್ ಇರ್ತೈತಿ ಆ ಪೋರ್ಟ್ ನಂಬರ್ ಮೇಲೆ ಫಾರ್ವರ್ಡ್ ಮಾಡ್ತೈತಿ. ಇರ್ಲಿಲ್ಲ ಅಂತಂದ್ರೆ ಇಟ್ ಗೋಸ್ ಫಾರ್ ಫ್ಲಡ್ಡಿಂಗ್, ರೈಟ್? ಸೊ ಅದಕ್ಕೆ ಇಫ್ ದ ಬ್ರಿಡ್ಜ್ ಫೈಂಡ್ಸ್ ಅ ಮ್ಯಾಚ್ ಏನ್ ಮಾಡ್ತು, ಡೆಸ್ಟಿನೇಷನ್ ಅಡ್ರೆಸ್ಸಿಗೆ ಸೂಟ್ ಆಗುವಂತ ಎಂಟ್ರಿ ಐತೇನೋ ಅಂತ ಹುಡುಕ್ತೈತಿ. ಇಫ್ ಅಟ್ ಆಲ್ ಇಟ್ ಈಸ್ ದೇರ್, ಡೆಸ್ಟಿನೇಷನ್ ಹೆಸರಿಂದ ಎಂಟ್ರಿ ಇತ್ತು ಅಂತಂದ್ರ ಏನ್ ಮಾಡ್ತೈತಿ, ಇಫ್ ದ ಬ್ರಿಡ್ಜ್ ಫೈಂಡ್ಸ್ ದ ಮ್ಯಾಚ್ ಇಟ್ ಫಾರ್ವರ್ಡ್ಸ್ ದ ಫ್ರೇಮ್ ಟು ದ ಪೋರ್ಟ್ ಇಂಡಿಕೇಟೆಡ್ ಇನ್ ದ ಎಂಟ್ರಿ. ಅಡ್ರೆಸ್ ಮುಂದೆ ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾಕ್ ಅಡ್ರೆಸ್ ಅದ್ರ ಜೊತೆಗೆ ಪೋರ್ಟ್ ನಂಬರ್ ಇರ್ತಾವ. ಈಗ ನನಗೆ ಯಾವ ಅಡ್ರೆಸ್ ಬೇಕಾಗೈತಿ ಆ ಅಡ್ರೆಸ್ ಸಿಕ್ತು ಅಂತಂದ್ರ ಆಟೋಮೆಟಿಕಲಿ ದೇರ್ ವಿಲ್ ಬಿ ಅ ಪೋರ್ಟ್ ನಂಬರ್ ಆಲ್ಸೋ. ಸೊ ಆ ಪೋರ್ಟ್ ನಂಬರ್ ಯಾವ್ದೈತಿ ನೋಡಿ ಆ ಪೋರ್ಟ್ ನಂಬರ್ ಮೇಲೆ ಫಾರ್ವರ್ಡ್ ಮಾಡ್ತೈತಿ. ಅಕಸ್ಮಾತ್ ಆಗಿ ಸಿಗ್ಲಿಲ್ಲ ಅಂತಂದ್ರ ಎರಡು ಚಾನ್ಸಸ್, ಎಂಟ್ರಿ ಇರ್ತೈತರೆ ಇರಂಗಿಲ್ಲರೆ. ಸೋರ್ಸ್ ಒಳಗೂ ಅದೇ ಇತ್ತು, ಎಂಟ್ರಿ ಇತ್ತಂದ್ರೆ ಏನು ಮಾಡಂಗಿಲ್ಲ, ಎಂಟ್ರಿ ಇರ್ಲಿಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ, ಹೊಸ ಎಂಟ್ರಿನ ಹಾಕ್ತೇವಿ. ಇಲ್ಲೇ ಎಂಟ್ರಿ ಇತ್ತು ಅಂತಂದ್ರೆ ಅದು ಯಾವ ಪೋರ್ಟ್ ನಂಬರ್ ಇರ್ತೈತಿ ಆ ಪೋರ್ಟ್ ನಂಬರ್ ಮೇಲೆ ಫಾರ್ವರ್ಡ್ ಮಾಡ್ತೇವೆ. ಇರ್ಲಿಲ್ಲ ಅಂತಂದ್ರೆ ಇಫ್ ದ ಬ್ರಿಡ್ಜ್ ಡಸ್ ನಾಟ್ ಫೈಂಡ್ ಅ ಮ್ಯಾಚ್ the bridge floods the frame on all ports except the one on which the frame was received. ಹುಡುಕ್ತೈತಿ ಟೇಬಲ್ ನಾಗ ಡೆಸ್ಟಿನೇಷನ್ ಅಡ್ರೆಸ್ಸಿಗೆ ಏನ್ರೆ ಎಂಟ್ರಿ ಐತೇನು, ಇಲ್ಲ ಅಂತಂದಾಗ ಏನ್ ಮಾಡ್ತೈತಿ, ಅದು ಯಾವ ಲೈನ್ ಮೇಲೆ ಬಂದೈತಿ ಯಾವ ಕಡೆಯಿಂದ ಬಂದೈತಿ ಆ ಒಂದು ಪೋರ್ಟ್ ಅನ್ನ ಬಿಟ್ಟು ಉಳಿದಿದ್ದ ಎಲ್ಲಾ ಪೋರ್ಟ್ಸ್ ಮೇಲೂ ಫಾರ್ವರ್ಡ್ ಮಾಡ್ತೈತಿ. ಒಂದಿಲ್ಲ ಒಂದ್ ಕಡೆ ಡೆಸ್ಟಿನೇಷನ್ ಇದ್ದೇ ಇರ್ತೈತೆ. ಸೊ ಅದರ ಸಲುವಾಗಿ ಎಲ್ಲಿಂದ ಬಂದೈತಿ ಆ ಒಂದು ಪೋರ್ಟ್ ಅನ್ನ ಬಿಟ್ಟು ಉಳಿದಿದ್ದ ಎಲ್ಲಾ ಪೋರ್ಟ್ಸ್ ಮೇಲೂ ಫಾರ್ವರ್ಡ್ ಮಾಡ್ತೈತಿ. This is how the learning procedure by the bridge will be carried out. ಇಲ್ಲಿ ಲರ್ನಿಂಗು ಆಯ್ತು, ಫಾರ್ವರ್ಡಿಂಗ್ ಕೆಲಸನೂ ಆಯ್ತು, ಎರಡು ಕೆಲಸನೂ ನಾವೇನ್ ಮಾಡಿದ್ವಿ. ಸೊ ಇದೇ ಎಕ್ಸಾಂಪಲ್ ನ ಇಲ್ಲಿ ಅವರು ನಿಮಗೆ ತೋರಿಸಿದ್ದಾರೆ ವಿತ್ ಸಮ್ ಟ್ರಾನ್ಸ್ಮಿಷನ್ಸ್. ಇನಿಷಿಯಲಿ ನೋಡ್ರಿ, ದಿಸ್ ಈಸ್ ಸ್ಟ್ರಕ್ಚರ್ ಆಫ್ ಸಮ್ ಎಕ್ಸ್ಟೆಂಡೆಡ್ ಲ್ಯಾನ್. ಒಂದು ಎಕ್ಸ್ಟೆಂಡೆಡ್ ಲ್ಯಾನ್ ಅದ್ದು ಫಿಗರ್ ಅನ್ನ ಕೊಟ್ಟಾರ. There are 3 LANs, LAN 1, LAN 2, LAN 3. ಆ ಮೂರು ಲ್ಯಾನ್ ಅನ್ನ ಇಂಟರ್ ಕನೆಕ್ಟ್ ಮಾಡ್ಲಿಕ್ಕೆ ಎರಡು ಬ್ರಿಡ್ಜ್ ಅನ್ನ ಯೂಸ್ ಮಾಡೇವು, B1 and B2. Every bridge will be having its own identification number and every bridge will be having a different port numbers. Incoming ಮತ್ತು outgoing ports ಇರ್ತಾವ. ಎಲ್ಲಾ ಪ್ರತಿಯೊಂದು ಪೋರ್ಟಿಗೂ ಯುನಿಕ್ ಐಡಿ ನ ಕೊಟ್ಟಿರ್ತಾರ, ಪ್ರತಿಯೊಂದು ಬ್ರಿಡ್ಜಿಗೂ ಕೂಡ ಯುನಿಕ್ ಐಡಿಸ್ ಇರ್ತಾವ, ರೈಟ್? So this B1 bridge B1 is connected to LAN 1 and LAN 2, means everything that is being transmitted on LAN 2 as well as on LAN 1 will be received by bridge B1. ಈ B1 ಗೆ LAN 2 ಎಲ್ಲಾ ಕಮ್ಯುನಿಕೇಶನ್ಸ್ ಗೊತ್ತಾಗ್ತಾವ, LAN 1 ಗೊತ್ತಾಗ್ತಾವ. ಅದೇ ರೀತಿಯಾಗಿ ಇನ್ನೊಂದು ಬ್ರಿಡ್ಜ್ ಅದ which is called as B2. It is connecting LAN 2 and LAN 3. That means LAN 2 ಒಳಗಿನ ಕಮ್ಯುನಿಕೇಶನ್, LAN 3 ಒಳಗಿನ ಕಮ್ಯುನಿಕೇಶನ್ ಎರಡು ಇದಕ್ಕೆ ಗೊತ್ತಾಗ್ತಾವ. LAN 3 ಒಳಗೆ ಏನಾಗಿದ್ದು
ಬ್ರಿಡ್ಜ್ 1 ಗೊತ್ತಾಗಂಗಿಲ್ಲ, ಲ್ಯಾನ್ 1 ಒಳಗೆ ಏನಾಗಿದ್ದು ಬ್ರಿಡ್ಜ್ 2 ಗೊತ್ತಾಗಂಗಿಲ್ಲ, ಬಿಕಾಸ್ ದೇ ಆರ್ ನಾಟ್ ಡೈರೆಕ್ಟ್ಲಿ ಕನೆಕ್ಟೆಡ್. ಇಲ್ಲಿ ಹೋಗ್ಬೇಕು ಅಂದ್ರೆ ಇಟ್ ಹ್ಯಾಸ್ ಟು ಟೇಕ್ ಹೆಲ್ಪ್ ಆಫ್ ಬ್ರಿಡ್ಜ್ 1, ಇಲ್ಲ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ದಿಸ್ ಒನ್ ಹ್ಯಾಸ್ ಟು ಟೇಕ್ ಹೆಲ್ಪ್ ಆಫ್ ಬ್ರಿಡ್ಜ್ 2. ಇನಿಷಿಯಲಿ ಎರಡು ತರದ್ದು ಟೇಬಲ್, ಯಾಕಂದ್ರೆ ನಾವೀಗ ಬ್ರಿಡ್ಜ್ ಟೇಬಲ್ ಅನ್ನ ಫಿಲ್ ಮಾಡ್ಲಿಕ್ಕೆ ಲರ್ನಿಂಗ್ ಪ್ರೊಸೀಜರ್ ವಿಲ್ ಬಿ ಫಾರ್ ಬ್ರಿಡ್ಜಸ್, ರೈಟ್? ಸೊ ಇನಿಷಿಯಲಿ ನೋಡ್ರಿಲೆ ಬ್ರಿಡ್ಜ್ 1 ಟೇಬಲ್ ಖಾಲಿ ಅದ, ಬ್ರಿಡ್ಜ್ 2 ಖಾಲಿ ಅದ. ಇಟ್ ಈಸ್ ಬೋತ್ ಆರ್ ಹ್ಯಾವಿಂಗ್ ಓನ್ಲಿ 2 ports, port 1 and port 2, port 1 and port 2 ಎರಡೇ ಇರ್ಬೇಕಂತೇನಿಲ್ಲ, ಎಕ್ಸ್ಟ್ರಾನು ಇರ್ತಾವ, ರೈಟ್? ಸೊ ಈಗ ಸದ್ಯಕ್ಕೆ ಕೊಟ್ಟಿರೋ ಎಕ್ಸಾಂಪಲ್ ಒಳಗೆ ಎರಡೇ ಪೋರ್ಟ್ ಅದಾವ. ನಾವು ಇದರ ಅಕಾರ್ಡಿಂಗ್ಲಿ ಏನ್ ಮಾಡ್ಬೇಕು, ಎಂಟ್ರೀಸ್ ಅನ್ನ ಫಿಲ್ ಮಾಡ್ಬೇಕು. ಅಂಡ್ ಹೌ ದಟ್ ಫಿಲ್ಲಿಂಗ್ ಈಸ್ ಕ್ಯಾರಿಡ್ ಔಟ್ ಐ ವಿಲ್ ಜಸ್ಟ್ ಶೋ. Okay, so this is the initial scenario of your network. ಮೂರು ಲ್ಯಾಂಡ್ಸ್ ವಿತ್ ದ ಹೆಲ್ಪ್ ಆಫ್ B1 and B2 ಎರಡು ಬ್ರಿಡ್ಜ್ ಹೆಲ್ಪ್ ದಿಂದ ಇಂಟರ್ಕನೆಕ್ಟ್ ಮಾಡಿ ಲ್ಯಾನ್ ಅನ್ನು ಎಕ್ಸ್ಟೆಂಡ್ ಮಾಡಿವೆ. ಅಂಡ್ ಸ್ಟಿಲ್ ದೇರ್ ಆರ್ ನೋ ಟ್ರಾನ್ಸ್ಮಿಷನ್ಸ್, ಇನ್ನೂವರೆಗೂ ಯಾವುದೇ ಟ್ರಾನ್ಸ್ಮಿಷನ್ಸ್ ಅನ್ನ ಕ್ಯಾರಿ ಔಟ್ ಮಾಡಿಲ್ಲ. ಬಿಕಾಸ್ ಆಫ್ ದಟ್ ದೇ tables, forwarding table of bridge B1 as well as B2 are empty. ಈಗ ಸದ್ಯಕ್ಕೆ ಯಾವುದೇ ಟ್ರಾನ್ಸ್ಮಿಷನ್ ಅನ್ನ ಮಾಡಿಲ್ಲ ಅನ್ನೋ ರೀಸನ್ ಗೆ ಬ್ರಿಡ್ಜ್ 1 ಮತ್ತು ಬ್ರಿಡ್ಜ್ 2 ಎರಡೂ ಫಾರ್ವರ್ಡಿಂಗ್ ಟೇಬಲ್ ಏನದಾವಲ್ಲ ಎಂಟಿ ಅದಾವ. ಅಂಡ್ ನೌ ದ ಕಮ್ಯುನಿಕೇಶನ್ ಸ್ಟಾರ್ಟ್ಸ್. ಕನ್ಸಿಡರ್ ಫಾರ್ ಎಕ್ಸಾಂಪಲ್ station 1 wants to send something to station 5. First station, the station with address S1 wants to have a communication with the station S5. ಈ S1, S2, S3 ನ MAC address ಅಂತ ಕನ್ಸಿಡರ್ ಮಾಡ್ರಿ. They are the address assigned to the systems or stations, right? So S1 wants to have a communication with the station 5. So it puts a frame on the LAN. As the LAN 1 is connected to B1, whenever a frame is transmitted, LAN 1 ಒಳಗ ಏನೇ ಮೂವ್ಮೆಂಟ್ಸ್ ಆಕರ್ ಆದವು ಅಂದ್ರೆ ಅದು LAN 1 ಒಳಗಿನ ಎಲ್ಲಾ ಸ್ಟೇಷನ್ ಗೆ along with that it will be received by even the bridge 1, because bridge 1 is connected to LAN 1. So S1 frame ಹಾಕಿದ ತಕ್ಷಣ which will be having source and destination address. One is S1 and another is S5. S1 is the source address and S5 is the destination address. ಅದರ ಜೊತೆ ಇನ್ಫಾರ್ಮೇಶನ್, ಟ್ರೇಲರ್, ಹೆಡರ್ ಎಲ್ಲ ಇರ್ತಾವ. ಬಟ್ ನಮಗೆ ಈಗ ಸದ್ಯಕ್ಕೆ ಬೇಕಾಗಿರೋದನ್ನ ಅಷ್ಟನ್ನ ಈಗ ತೋರಿಸ್ಲಿಕ್ಕೆ. ಸೊ ಇಟ್ ಕಮ್ಸ್ ಥ್ರೂ ದ ಪೋರ್ಟ್ 1 ಟು ಬ್ರಿಡ್ಜ್ 1. ಏನಾಯ್ತು, ಬ್ರಿಡ್ಜ್ 1 ಗೆ ಆ ಫ್ರೇಮ್ ಬಂದ ತಕ್ಷಣ ಫಸ್ಟ್ ಗೆ ಬ್ರಿಡ್ಜ್ 1 ಏನ್ ಮಾಡ್ತೈತಿ, ಸೋರ್ಸ್ ಅಡ್ರೆಸ್ ನೋಡ್ತೈತಿ. ಇಟ್ ಈಸ್ S1. So it will try to find an entry in its own table. ತನ್ನ ಸ್ವಂತ ಫಾರ್ವರ್ಡಿಂಗ್ ಟೇಬಲ್ ಒಳಗ S1 ದ ಎಂಟ್ರಿ ಐತೇನು ಅಂತ ಹುಡುಕ್ತೈತಿ. ದೇರ್ ಇಸ್ ನೋ ಎಂಟ್ರಿ, ಟೇಬಲ್ ಎಂಟಿ ಅದ. ಅದಕ್ಕೆ ಅದೇನ್ ಮಾಡ್ತೈತಿ, ಆ ಎಂಟ್ರಿನ ಹೊಸದಾಗಿ ಹಾಕೊಂತೈತಿ. ವಾಟ್ ಈಸ್ ಅಡ್ರೆಸ್, ಇಟ್ ಈಸ್ S1. ಅಂಡ್ ಹೌ ಇಟ್ ಹ್ಯಾಸ್ ಕಮ್, ಯಾವ ಕಡೆಯಿಂದ ಹೈಕ್ ಬಂದಿದ್ದದು, ಇಟ್ ಹ್ಯಾಸ್ ಕಮ್ ಥ್ರೂ ಪೋರ್ಟ್ 1. ಸೊ ಪೋರ್ಟ್ ಇದ್ದಲ್ಲಿ P1, ಪೋರ್ಟ್ 1 ಅಂತ ಹಾಕೊಂತೈತಿ. ಟೇಕ್ ಇಟ್ ಆಸ್ P1, P2, P1, P2, port 1, port 2 ಪೂರ್ತಿ ಬದಿಗೆ ನಾ P1, P2 ಅಂತ ತಗೊಂಡೇನೆ. ಸೊ from where it has come from P1. Okay, P1 ಎಂಟ್ರಿ ಮಾಡಿ. ನೆಕ್ಸ್ಟ್ ಏನ್ ಮಾಡ್ತೈತಿ, ಡೆಸ್ಟಿನೇಷನ್ ಅಡ್ರೆಸ್ ಅನ್ನ ಕಂಪೇರ್ ಮಾಡ್ತೈತಿ. ವಾಟ್ ಈಸ್ ಡೆಸ್ಟಿನೇಷನ್ ಅಡ್ರೆಸ್, ಇಟ್ ಈಸ್ S5. whether there is an entry for S5, no, there is no entry. ಅದಕ್ಕೆ ಅದೇನ್ ಮಾಡ್ತೈತಿ, ಅದನ್ನು ತನ್ನ ಟೇಬಲ್ ನ ಹಾಕೊಂತೈತಿ S5 and it has come from port 1. Now what it has to do, S1 ಇಂದ ಬಂದಿದ್ದನ್ನ S5 ಗೆ ಟ್ರಾನ್ಸ್ಫರ್ ಮಾಡಬೇಕು. ಅದು ಬ್ರಿಡ್ಜ್ ಕೆಲಸ. ಅದಕ್ಕೆ ಅದು ಎಲ್ಲದ ಅಂತ ಗೊತ್ತಿಲ್ಲ. ಲೊಕೇಶನ್ ಈಸ್ ನಾಟ್ ನೋನ್ ಬೈ B1. ಸೊ ವಾಟ್ ಇಟ್ ವಿಲ್ ಡು, ಇಟ್ ವಿಲ್ ಜಸ್ಟ್ ಫ್ಲಡ್ ಇಟ್. ಅದೇನ್ ಮಾಡ್ತೈತಿ, ಯಾವ ಡೈರೆಕ್ಷನ್ ಇಂದ ಬಂದೈತಿ ಅಥವಾ ಯಾವ ಪೋರ್ಟ್ ಇಂದ ಬಂದೈತಿ ಆ ಒಂದು ಪೋರ್ಟ್ ಅನ್ನ ಬಿಟ್ಟು ಉಳಿದಿದ್ದ ಎಲ್ಲಾ ಪೋರ್ಟ್ ಮೇಲೂ ಫಾರ್ವರ್ಡ್ ಮಾಡ್ತೈತಿ. ಇಲ್ಲಿರೋ ಎರಡೇ ಪೋರ್ಟ್ಸ್ ದಾವ.
ಪೋರ್ಟ್ 1 ಇಂದ ಬಂದೈತಿ, ಇದನ್ನ ಒಂದನ್ನ ಬಿಡ್ತೈತಿ, ಪೋರ್ಟ್ 2 ಮೇಲೆ ಫಾರ್ವರ್ಡ್ ಮಾಡ್ತೈತಿ. ಅಂಡ್ ವೆನ್ ಇಟ್ ಕಮ್ಸ್ ಆನ್ ಪೋರ್ಟ್ 2, ಪೋರ್ಟ್ 2 ಎದಕ್ಕೆ ಕನೆಕ್ಟೆಡ್ ಅದ? ಇಟ್ ಈಸ್ ಕನೆಕ್ಟೆಡ್ ಟು LAN 2. ಇದ್ರ ಮೇಲೆ ಫಾರ್ವರ್ಡ್ ಮಾಡಿದ್ರೆ ನಿಮ್ ಫ್ರೇಮ್ ಎಲ್ಲಿಗೆ ಬರ್ತೈತಿ? LAN 2 ಬರ್ತೈತಿ. ಅಂಡ್ ಎನಿ ಮೂವ್ಮೆಂಟ್ಸ್, ಎನಿ ಟ್ರಾನ್ಸ್ಮಿಷನ್ಸ್ ದಟ್ ಆರ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಇನ್ LAN 2 ವಿಲ್ ಬಿ ನೋಟಿಸ್ಡ್ ಬೈ ಬ್ರಿಡ್ಜ್ 2. ಯಾಕಂದ್ರೆ LAN 2 ಗ ಬ್ರಿಡ್ಜ್ 2 ಡೈರೆಕ್ಟ್ಲಿ ಕನೆಕ್ಟೆಡ್ ಐತಿ. That means now B2 will receive the frame. Okay, what are there in this? Source address is S1 and the destination address is S5. ಇವಾಗ ಬ್ರಿಡ್ಜ್ 2 ಏನ್ ಮಾಡ್ತೈತಿ? ತನ್ನ ಟೇಬಲ್ ಒಳಗೆ ಸರ್ಚ್ ಮಾಡ್ತೈತಿ. Is there any entry for S1? ಮೊದಲಿಗೆ ಸೋರ್ಸ್ ಯಾವುದು? S1. ಯಾವುದು ಎಂಟ್ರಿ ಇಲ್ಲ. So it will make an entry S1. ಯಾವ ಪೋರ್ಟ್ ಇಂದ ಬಂದೈತಿ? ಪೋರ್ಟ್ ನಂಬರ್ 1. So P1. Now search for destination S5. ಐತಿ S5 ಇಲ್ಲ. So ಅದನ್ನು ಒಂದು ಎಂಟ್ರಿ ಮಾಡ್ಕೊಂತೈತಿ S5. And now what it will do is it is going to what it is going to do? It is going to make an flooding operation. ಇವಾಗ ಅದು ಏನ್ ಮಾಡ್ತೈತಿ? ಫ್ಲಡ್ ಮಾಡ್ತೈತಿ. ಫ್ಲಡ್ ಮಾಡೋದು ಅಂದ್ರೆ ಯಾವ ಡೈರೆಕ್ಷನ್ ಇಂದ ಬಂದೈತಿ ಆ ಒಂದು ಡೈರೆಕ್ಷನ್ ಅನ್ನ ಬಿಟ್ಟು ಉಳಿದಿದ್ದ ಎಲ್ಲಾ ಪೋರ್ಟ್ ಮೇಲೂ ಫಾರ್ವರ್ಡ್ ಮಾಡಬೇಕು. ಉಳಿದಿದ್ದ ಎಲ್ಲಾ ಪೋರ್ಟ್ ಮೇಲೂ ಫಾರ್ವರ್ಡ್ ಮಾಡಬೇಕು ಅಂತಂದ್ರೆ ಏನ್ ಮಾಡ್ತೈತಿ? ಇಟ್ ಈಸ್ ಗೋಯಿಂಗ್ ಟು ಫಾರ್ವರ್ಡ್ ಇಟ್ ಆನ್ ಪೋರ್ಟ್ ನಂಬರ್ 2. ಯಾಕಂದ್ರೆ ಇದಕ್ಕೆ ಇರೋದೇ 2 ಪೋರ್ಟ್ಸ್ ಅದಾವ. ಒಂದ್ರಿಂದ ಬಂದೈತಿ, ಉಳಿದಿದ್ದು ಒಂದು ಪೋರ್ಟ್, ಇದ್ರ ಮೇಲೆ ಏನ್ ಮಾಡ್ತೈತಿ? ಫಾರ್ವರ್ಡ್ ಮಾಡ್ತೈತಿ. And then that frame will come to LAN 3. ಅದು LAN 3 ಬರ್ತೈತಿ. And now S4 S5 ಇದನ್ನು ತಗೊಂತೈತಿ, ಇದನ್ನು ತಗೊಂತೈತಿ. ಇದರೊಳಗಿಂದ ಡೆಸ್ಟಿನೇಷನ್ ಅಡ್ರೆಸ್ ಇದಕ್ಕೆ ಮ್ಯಾಚ್ ಆಗ್ತೈತಿ. So this is going to take. ಇಲ್ಲಿ ನಾನು S5 ನ ಬರ್ತೀನಿ, ಬಟ್ ಅದು ಯಾವ ಪೋರ್ಟ್ ಮೇಲೆ ಅದ ಅನ್ನೋದು ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ನಾವು ಅದರ ಎಂಟ್ರಿನ ಮಾಡ್ಕೊಳಂಗಿಲ್ಲ. ಬಿಕಾಸ್ S1 ಇಂದ ಬಂದೈತಿ, ನಮಗೆ ಅದು ಯಾವ ಪೋರ್ಟಿಗೆ ಕನೆಕ್ಟೆಡ್ ಅದ ಅಂತ ಗೊತ್ತೈತಿ. But S5 ಎಲ್ಲದ ಅಂತ ಗೊತ್ತಿಲ್ಲ. So for that reason we are not going to make any entry for S5. ಇವಾಗ ನಾವೇನ್ ಮಾಡಂಗಿಲ್ಲ, S5 ಎಂಟ್ರಿ ಮಾಡ್ಕೊಳಂಗಿಲ್ಲ. Why? We don't know exactly to which particular port it is connected. ಯಾವ ಪರ್ಟಿಕ್ಯುಲರ್ ಪೋರ್ಟಿಗೆ ಅದು ಕನೆಕ್ಟೆಡ್ ಅದ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಅದ್ರ ಸಲುವಾಗಿ ನಾವೇನ್ ಮಾಡ್ಲಿಲ್ಲ, S5 ದ ಎಂಟ್ರಿನ ಮಾಡ್ಕೊಂಡಿಲ್ಲ. S1 ಎಲ್ಲಿ ಕನೆಕ್ಟೆಡ್ ಅದ? ಇಟ್ ಈಸ್ ಆನ್ ಪೋರ್ಟ್ ನಂಬರ್ 1. ವೈ? ಬಿಕಾಸ್ ಇಟ್ ಹ್ಯಾಸ್ ಕಮ್ ಆನ್ ಪೋರ್ಟ್ ನಂಬರ್ 1. ಅದರ ಎಂಟ್ರಿನ ಮಾಡ್ಕೊಂಡ್ವಿ. ಇವಾಗ ಒಂದು ಎಂಟ್ರಿ ಕ್ರಿಯೇಟ್ ಆಯ್ತು, ಒಂದು ಫ್ರೇಮ್ ಟ್ರಾನ್ಸ್ಫರ್ ಆಯ್ತು, ಅದರ ಕರೆಸ್ಪಾಂಡಿಂಗು ಒಂದು ಎಂಟ್ರಿ ಕ್ರಿಯೇಟ್ ಆಯ್ತು. ಇಸ್ ಇಟ್ ಕ್ಲಿಯರ್? ಪ್ರೊಸೀಜರ್. ಇವಾಗ ಮತ್ತೊಂದು ಫ್ರೇಮ್ ಅನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಒಂದು ಕಮ್ಯುನಿಕೇಶನ್ ಕಂಪ್ಲೀಟ್ ಆಯ್ತು. And as a result of that, ಎರಡು ಬ್ರಿಡ್ಜ್ ಒಳಗೆ ಒಂದೊಂದು ಎಂಟ್ರಿ ಬಂದು. Now consider that system S3 wants to have a communication with S2. ಏನು? ಫಸ್ಟ್ ಗೆ ಎರಡು ನಡು ಕಮ್ಯುನಿಕೇಶನ್ ಆಯ್ತು. Now S3 wants to have a communication with S2. Station 3 wants to have a communication with station 1 or station 2. ನಮ್ಮ ಎಕ್ಸಾಂಪಲ್ ಪ್ರಕಾರ S3 wants to have communication with S2. So S3 ಎಲ್ಲದ? It is in LAN 2. If it is going to send a frame, ಇವಾಗ ಇದು ಒಂದು ಫ್ರೇಮ್ ಅನ್ನ ಕಳಿಸ್ತೈತಿ. ಅದು ಫ್ರೇಮ್ ಅನ್ನ ಹಾಕ್ತು ಅಂತಂದ್ರ ಆ ಫ್ರೇಮ್ it will be received by both the LANs. Okay. So ಇವಾಗ ಈ S3 ಏನಾದ್ರೂ ಫ್ರೇಮ್ ಅನ್ನ ಕಮ್ಯುನಿಕೇಶನ್ ಲೈನ್ ಮೇಲೆ ಅಂದ್ರೆ LAN 3 ಮೇಲೆ LAN 2 ಮೇಲೆ ಹಾಕ್ತು ಅಂತಂದ್ರ that particular frame will be received by two bridges. One is bridge 1 and another one is bridge 2. Why? Because both are connected to LAN 2. LAN 2 ga ivu eradu connected adav. Bridge 1 is also connected and bridge 2 is also connected, but with the different ports. ಎರಡು ಬೇರೆ ಬೇರೆ ಪೋರ್ಟ್ ಇಂದ ಕನೆಕ್ಟೆಡ್ ಅದಾವು. ಇವಾಗ ಕನ್ಸಿಡರ್ ಇಟ್ ಈಸ್ ರಿಸೀವ್ಡ್ ಬೈ B1. ಇವಾಗ ಏನಾಯ್ತು? B1 will receive a frame which is being sent by S3 and it has to reach S2. S3 ಇಂದ ಬಂದೈತಿ, ಅದು ಎಲ್ಲಿಗೆ ಹೋಗ್ಬೇಕು? S2 ಹೋಗ್ಬೇಕು. So what B1 will do? It will search for the source address. ಏನೈತಿ ಸೋರ್ಸ್? S3 ಹುಡುಕ್ತೈತಿ. ಅದ S3 ಇಲ್ಲ, ಇರೋದು ಒಂದೇ ಎಂಟ್ರಿ, ದಟ್ ಈಸ್ S1.
ಬಟ್ ಇಲ್ಲಿ ಸೋರ್ಸ್ ಅಡ್ರೆಸ್ ಏನದ S3 ಅದ. ದಟ್ ಮೀನ್ಸ್ ನ್ಯೂ ಎಂಟ್ರಿ ಹ್ಯಾಸ್ ಟು ಬಿ ಮೇಡ್. S3 ಯಾವ ಪೋರ್ಟ್ ಇಂದ ಬಂದೈತಿ? ಇಟ್ ಈಸ್ ಫ್ರಮ್ ಸೆಕೆಂಡ್ ಪೋರ್ಟ್. ಸೊ ಅದನ್ನ ಎಂಟ್ರಿ ಮಾಡ್ಕೊಂತೈತಿ. ನೆಕ್ಸ್ಟ್ ಡೆಸ್ಟಿನೇಷನ್ ಏನದ? S2. ನನ್ನೊಳಗೆ ಏನದ? S1 ಐತಿ, S3 ಐತಿ, S2 ಇಲ್ಲ. That means there is no matching address for this one. ಅಂದ್ರೆ ನನಗದು ಎಲ್ಲಿ ಕನೆಕ್ಟೆಡ್ ಅದ ಗೊತ್ತಿಲ್ಲ. ಅದ್ರ ಸಲುವಾಗಿ ನಾನು ಈಗ ಏನ್ ಮಾಡ್ಬೇಕು, ಅದನ್ನ ಎಲ್ಲಾ ಕಡೆನೂ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಎಲ್ಲಾ ಕಡೆ ಅಂತಂದ್ರೆ ಬಂದಿರೋದು ಒಂದನ್ನ ಬಿಟ್ಟು ಉಳಿದಿದ್ದು ಎಲ್ಲಾ ಪೋರ್ಟ್ಸ್ ಮೇಲೂ ಫಾರ್ವರ್ಡ್ ಮಾಡ್ಬೇಕು. ಉಳಿದಿರೋದು ಇದನ್ನ ಬಿಟ್ರೆ ಇನ್ಯಾವುದು? ಪೋರ್ಟ್ 1 ಒಂದೇ. ಸೊ ದಿಸ್ ವಿಲ್ ಬಿ ಸೆಂಟ್ ಆನ್ ಪೋರ್ಟ್ 1. S3 ಇಂದ ಬಂದೈತಿ, S2 ಹೋಗ್ಬೇಕು. And this will be received by LAN 1. LAN 1 ಗೆ ಬಂದ್ಮೇಲೆ S2 ಗೂ ಬರ್ತೈತಿ, S1 ಗೂ ಬರ್ತೈತಿ. ಬಟ್ ಡೆಸ್ಟಿನೇಷನ್ ಏನಂತ ಸ್ಪೆಸಿಫೈ ಮಾಡ್ಯಾರ ಅವರು? S2. ಸೊ ದಿಸ್ ವಿಲ್ ಟೇಕ್ ಇಟ್ಸ್ ಪ್ಯಾಕೆಟ್. ಇದು ಒಂದು ಕಡೆಯಿಂದ. ಇದೇ ಫ್ರೇಮ್ ಇಲ್ಲೂ ಬರ್ತೈತಿ, ಬಿಕಾಸ್ ಇಟ್ ಈಸ್ ಬೀಯಿಂಗ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಬ್ರಿಡ್ಜ್ 1 ಆಸ್ ವೆಲ್ ಆಸ್ ಬ್ರಿಡ್ಜ್ 2. ಸೇಮ್ LAN 2 ಗ ಬ್ರಿಡ್ಜ್ 1 ಕನೆಕ್ಟೆಡ್ ಅದ, ಬ್ರಿಡ್ಜ್ 2 nu connected ada. So same frame will be received by this one also. Source is S3 and the destination is S2. Right? So ಹುಡುಕ್ತೈತಿ, is there any corresponding entry? S3 ಹೆಸರಿಂದ entry ಅದಾವೇನು ಅಂತ ಹೇಳಿ ಇಲ್ಲ. So it will make an entry. ಯಾವ ಕಡೆಯಿಂದ ಬಂದೈತಿ? It has come from port number 1. So port number 1 will be noted down. Next destination S2. Is there any entry for S2? No. That means it has to be flooded. ಯಾವ ಕಡೆಯಿಂದ ಬಂದೈತಿ? ಇದು ಇಲ್ಲಿ ಬಿಟ್ಟೈತಿ, ಈ ಕಡೆ ಕಳಿಸ್ತೈತಿ. So same frame will come over here. S3, S2. ಇವೆರಡು ಮ್ಯಾಚ್ ಮಾಡ್ಕೊಂತಾವ. Whether destination address and my address are same? No. Whether destination address and my address are same? No. So this will be discarded from the LAN. LAN ಇಂದ ಡಿಸ್ಕಾರ್ಡ್ ಮಾಡ್ತಾರೆ. ಆ ಕಡೆ ಹೋಗಿದ್ದು ವೇಸ್ಟ್ ಆಯ್ತು, ಬಟ್ ಈ ಕಡೆಯಿಂದ ಬಂದ್ರು ಏನಾಯ್ತು? ಇಟ್ ರೀಚ್ಡ್ ದ ಡೆಸ್ಟಿನೇಷನ್. ಸೊ ಎರಡು, ಇದ್ರೊಳಗೆ ಎರಡು ಎಂಟ್ರಿ ಬಂದು, ಇದ್ರೊಳಗೂ ಎರಡು ಎಂಟ್ರಿ ಬಂದು. ಸೊ ಈ ರೀತಿಯಾಗಿ ಲರ್ನಿಂಗ್ ಪ್ರೊಸೀಜರ್ ವಿಲ್ ಬಿ ಕ್ಯಾರಿಡ್ ಔಟ್. In this way, the learning procedure will be carried out by the bridges. Is the procedure clear to everyone? ಈ ರೀತಿಯಾಗಿ ಒಂದೊಂದು ಸರಿನು ಬಂದಾಗ ಏನಾಗ್ತಾವು, they will get their information cleared and they are going to have a filling of forward table. ಮುಂದೆ ಏನಾಗ್ತಾವು, ಈ ರೀತಿಯಾಗಿ ತಮ್ಮ ಫಾರ್ವರ್ಡ್ ಟೇಬಲ್ ಅನ್ನ ಅವೇನ್ ಮಾಡ್ಕೊಂತ ಹೋಗ್ತಾವ, ಕಂಪ್ಲೀಟ್ ಮಾಡ್ಕೊಂತ ಹೋಗ್ತಾವ. ಈ ಕನ್ಸಿಡರ್ ಫಾರ್ ಎಕ್ಸಾಂಪಲ್ S5 wants to have a communication with, ಏನು ಮಾಡಬೇಕಾಗೈತಿ? S5 wants to have a communication with S1. ಎಲ್ಲದ S5 ಇಲ್ಲದ. If S5 puts a frame on LAN 3, it will be received by bridge 2. ಇದು ಏನಾದರೂ ಫ್ರೇಮ್ ಅನ್ನು ಹಾಕ್ತು. Source address is S5 and destination address is S1. Now it will be received by bridge 2. What it will do? It will see the source address. ಏನದ source address? S5. Entry ಅದ ಇಲ್ಲ. So it will make an entry S5. ಯಾವ ಕಡೆಯಿಂದ ಬಂದೈತಿ? It is from port number 2. Okay, P2 entry ಮಾಡ್ತೀವಿ. Next destination address ಏನದ? S1. Search. Yes, there is an entry present for S1. IT table ಒಳಗೆ S1 ಅಂದ್ರ ಯಾವ ಪೋರ್ಟ್ ಗೆ ಹಾಕಬೇಕು? ಪೋರ್ಟ್ ನಂಬರ್ ಏನದ? P1 ಅದ. ಅಂದ್ರ
ಈ ಪೋರ್ಟ್ ಇಂದ ಬಂದಿದ್ದನ್ನ ನಾವು ಪೋರ್ಟ್ ನಂಬರ್ 1 ಮೇಲೆ ಫಾರ್ವರ್ಡ್ ಮಾಡಬೇಕು ಅನ್ನೋದು ಡೆಫಿನೆಟ್ ಆಗಿ ಬ್ರಿಡ್ಜ್ 2 ಗೊತ್ತೈತಿ. ಇಲ್ಲಿವರೆಗೂ ಬ್ರಿಡ್ಜಿಗೆ ಡೆಸ್ಟಿನೇಷನ್ ಎಲ್ಲದ ಅನ್ನೋದು ಗೊತ್ತಿರ್ಲಿಲ್ಲ. ಅದರ ಸಲುವಾಗಿ ಅವೇನ್ ಮಾಡ್ಲಿಕ್ಕತ್ತಿದ್ದು ಫ್ಲಡ್ಡಿಂಗ್ ಅನ್ನ ಮಾಡ್ಲಿಕ್ಕತ್ತಿದ್ದು. But for this particular frame, the bridge is having a clear idea where exactly the destination system is located. Location of the station is known by the bridge. Henga because of this forwarding table. Ivaga adenu ಮಾಡ್ತೈತಿ key ಹಾಕ್ತೈತಿ. Destination address is S5 and source address is S5 and destination address is S1. ಇಲ್ಲಿ ಬಂದ ತಕ್ಷಣ ಅದೇನಾಗ್ತೈತಿ ಈ ನೆಟ್ವರ್ಕ್ ಗೆ ಬರ್ತೈತಿ. And when it is received by the LAN 2, B1 will also get to know. Okay, there is a frame. Source S5, destination S1. Whether source address is present? No. S1 ಐತಿ, S3 ಐತಿ, S5 ಇಲ್ಲ. ಅದಕ್ಕೆ ಎಂಟ್ರಿ ಮಾಡ್ಕೊಂತೈತಿ. ಯಾವ ಕಡೆಯಿಂದ ಬಂದೈತಿ? It has come from port number 2. Make an entry. Okay. Now search the destination address. S1. IT entry, yes, it is present. So address ada antandra port number irlebeku. Yenada port number? It is P1. That means it has to be forwarded on port number 1. Port number 1 mal forward ಮಾಡಿದಾಗ ಎಲ್ಲಿಗೆ ಬರ್ತೈತೆ ಅದು LAN 1 ಗೆ ಬರ್ತೈತೆ. And when it reaches LAN 1, they are going to compare ಅಲ್ಲಿರುವಂತ ಎಲ್ಲಾ ಸ್ಟೇಷನ್ಸ್ ತಮ್ಮ ಅಡ್ರೆಸ್ ಅನ್ನ ಆಮೇಲೆ ಬಂದಿರುವಂತ ಫ್ರೇಮ್ ಒಳಗಿರುವಂತ ಡೆಸ್ಟಿನೇಷನ್ ಅಡ್ರೆಸ್ ಅನ್ನ ಮ್ಯಾಚ್ ಮಾಡ್ಕೊಂತಾವು. And then they will get to know. This is how the learning procedure and forwarding procedures are carried out by the bridges. ಈ ಲರ್ನಿಂಗ್ ಪ್ರೊಸೀಜರ್ ಒಳಗಡೆಗೆ ನಾವೇನ್ ನೋಡಿದ್ವಿ, ಪ್ರತಿಯೊಂದು ಬ್ರಿಡ್ಜ್ ಏನಾಗಿರ್ತೈತಿ ಬೇರೆ ಬೇರೆ ಲ್ಯಾನಿಗೆ ಕನೆಕ್ಟ್ ಆಗೈತಿ. ಇಲ್ಲಿ ಎಲ್ಲೂ ಸೈಕಲ್ಸ್ ಪ್ರೆಸೆಂಟ್ ಇಲ್ಲ. ವೈ? ಬಿಕಾಸ್ ವೆನ್ ಯು ಆರ್ ಫ್ಲಡ್ಡಿಂಗ್ ಅಂದ್ರೆ ಏನು, ಎಲ್ಲಿಂದ ಬಂದೈತಿ ಅದು ಒಂದನ್ನ ಬಿಟ್ಟು ಉಳಿದಿದ್ದು ಎಲ್ಲಾ ಡೈರೆಕ್ಷನ್ಸ್ ನಾಗು ನಾವೇನ್ ಮಾಡ್ತೇವೆ, ಫ್ರೇಮ್ಸ್ ಅನ್ನ ಫಾರ್ವರ್ಡ್ ಮಾಡ್ತೀವಿ. ಅಕಸ್ಮಾತ್ ಆಗಿ ಸೈಕಲ್ಸ್ ಇದ್ದು ಅಂತಂದ್ರ ಅಲ್ಲಿ ನಿಮಗ ರಿಡಂಡೆನ್ಸಿ ಜಾಸ್ತಿ ಆಗ್ತೈತಿ. ಐ ಜಸ್ಟ್ ಶೋ ಯು ಯಾವ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತೈತಿ ಅನ್ನೋದನ್ನ. ಇಲ್ಲೊಂದು ಫಿಗರ್ ಅದ ನೋಡ್ರಿ. ಇಲ್ಲಿ ನೋಡ್ರಿ, ರೈಟ್? ಸೊ ಇದು ಬ್ರಿಡ್ಜ್, ಇದು ಲ್ಯಾನ್. These are the stations connected to LAN. See here, bridge 1 is connected to LAN 1 and LAN 2. Bridge 3 is connected to LAN 2 and LAN 3. Bridge 2 is connected to LAN 1 and LAN 3. ಇವಾಗ ಇದು ಫಾರ್ವರ್ಡ್ ಮಾಡ್ತೈತಿ. ಈ ಕಡೆಯಿಂದ ಬಂದಿದ್ದ ಪ್ಯಾಕೆಟ್ ಅನ್ನ ಫಾರ್ವರ್ಡ್ ಮಾಡಿದಾಗ ಅದು ಎಲ್ಲಿ ಬರ್ತೈತಿ? ಈ ಲ್ಯಾನ್ ಮೇಲೆ ಬರ್ತೈತಿ. ದಟ್ ವಿಲ್ ಬಿ ರಿಸೀವ್ಡ್ ಬೈ B3. ಡೆಸ್ಟಿನೇಷನ್ ಎಲ್ಲದ ಅಂತ ಗೊತ್ತಿಲ್ಲ ಅಂದಾಗ ಇದು ಏನ್ ಮಾಡ್ತೈತಿ? ಇಟ್ ಈಸ್ ಗೋಯಿಂಗ್ ಟು ಡೂ ದ ಫ್ಲಡ್ಡಿಂಗ್ ಅಂದ್ರೆ ಯಾವ ಕಡೆಯಿಂದ ಬಂದೈತಿ ಅದು ಒಂದನ್ನ ಬಿಡ್ತೈತಿ, ಉಳಿದಿದ್ದ ಡೈರೆಕ್ಷನ್ಸ್ ಒಳಗೆ ಕಳಿಸ್ತೈತಿ. ಉಳಿದಿದ್ದು ಒಂದೇ ಡೈರೆಕ್ಷನ್. ದೆನ್ ಇಟ್ ವಿಲ್ ಬಿ ರಿಸೀವ್ಡ್ ಬೈ LAN 3. LAN 3 ಬಂತು ಅಂತಂದ್ರೆ ಬ್ರಿಡ್ಜ್ 2 ಬರ್ತೈತಿ. ಇದು ಅಡ್ರೆಸ್ ಗೊತ್ತಿಲ್ಲ, ಡೆಸ್ಟಿನೇಷನ್. ಸೊ ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ಆಲ್ಸೋ ಗೋ ಫಾರ್ ಫ್ಲಡ್ಡಿಂಗ್. ಈ ಕಡೆಯಿಂದ ಬಂದೈತಿ ಅಂತ ಇದನ್ನ ಒಂದನ್ನ ಬಿಡ್ತೈತಿ, ಈ ಕಡೆ ಕಳಿಸ್ತೈತಿ. ಮತ್ ಹೊಳ ಅಲ್ಲಿಗೆ ಬಂತ, ಎಲ್ಲಿಂದ ಶುರು ಆಗಿತ್ತು ಮತ್ ಹೊಳ ಅಲ್ಲಿಗೆ ಬರ್ಲಿಕ್ಕತೈತಿ. ಯು ಆರ್ ನಾಟ್ ಗೋಯಿಂಗ್ ಫಾರ್ವರ್ಡ್. ಅಂಡ್ ಬಿಕಾಸ್ ಆಫ್ ದಟ್ ಹೊಳ್ಳಿ ಎಲ್ಲಾರು ಅದೇ ಪ್ಯಾಕೆಟ್ ಅನ್ನ ಮತ್ತೆ ಎಲ್ಲಾ ಕಡೆ ಡೈರೆಕ್ಷನ್ಸ್ ಒಳಗು ಫ್ಲೋ ಮಾಡೋದ್ರಿಂದ ಏನಾಗ್ಲಿಕ್ಕತೈತಿ, ನಂಬರ್ ಆಫ್ ಫ್ರೇಮ್ಸ್ ಆರ್ ಇನ್ಕ್ರೀಸಿಂಗ್. ಅಂಡ್ ಆಸ್ ಅ ರಿಸಲ್ಟ್ ಆಫ್ ದಟ್ ಯು ಆರ್ ಇನ್ಕ್ರೀಸಿಂಗ್ ದ ಕಂಜೆಷನ್. ಟ್ರಾಫಿಕ್ ಅನ್ನ ಜಾಸ್ತಿ ಮಾಡ್ತೇವೆ ನಾವು ನೆಟ್ವರ್ಕ್ ಒಳಗ. ಅದು ಹೋಗಿ ಡೆಸ್ಟಿನೇಷನ್ ಅನ್ನ ರೀಚ್ ಆಗ್ಲಿಕ್ಕೆ ಅವಶ್ಯಕತೆ ಇರೋಕ್ಕಿಂತ ಜಾಸ್ತಿ ಟೈಮ್ ಅನ್ನ ತಗೊಳಿಕತೈತಿ ಒಂದು. ಎರಡನೇದು, ಟ್ರಾಫಿಕ್ ಅನ್ನ ಇನ್ಕ್ರೀಸ್ ಮಾಡ್ಲಿಕ್ಕತ್ತೇವಿ ನೆಟ್ವರ್ಕ್ ಒಳಗ. For that purpose, you need to eliminate or you need to remove or avoid the loops. Cycles na avoid ಮಾಡಬೇಕು. If you remember, this is one of the functionality of a transparent bridge. ನಿನ್ನೆ ಕ್ಲಾಸ್ ಒಳಗೆ transparent bridge ದ functions ಅನ್ನ ಹೇಳಿದ್ದೆ ನಾನು. See here,
prevents loops in the topology. That is also one of the tasks that is being assigned to transparent bridges. ಆ ಕೆಲಸನ ಲೂಪ್ಸ್ ನ ಎಲಿಮಿನೇಟ್ ಮಾಡ್ಲಿಕ್ಕೆ ತೆಗೆದು ಹಾಕ್ಲಿಕ್ಕೆ ನಾವೇನು ಪ್ರೊಸೀಜರ್ ಅನ್ನ ಫಾಲೋ ಮಾಡ್ತೇವಲ್ಲ, that procedure is called as spanning tree algorithm. And how does that spanning tree algorithm work? ಯಾವ ರೀತಿ ವರ್ಕ್ ಆಗ್ತೈತಿ ಅದು, ಲೂಪ್ಸ್ ನ ನಾವು ಹೆಂಗೆ ಎಲಿಮಿನೇಟ್ ಮಾಡ್ತೇವೆ. So here are the steps that you need to carry out for eliminating the cycles or loops from the network. Extended LAN ಒಳಗ ಅಕಸ್ಮಾತ್ ಆಗಿ ಲೂಪ್ಸ್ ಎಕ್ಸಿಸ್ಟ್ ಆಗ್ತಿದ್ವು ಅಂದ್ರೆ ಆ ಲೂಪ್ ಅನ್ನ ನಾವು ಯಾವ ರೀತಿ ಎಲಿಮಿನೇಟ್ ಮಾಡ್ತೇವೆ. ಈ ಪ್ರೊಸೀಜರ್ಸ್ ಅನ್ನ ನೋಡೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಕಂಡೀಷನ್ಸ್ ಅದಾವು. ಏನವು ಅಂತಂದ್ರ, ಈಚ್ ಬ್ರಿಡ್ಜ್ ಹ್ಯಾವ್ ಅ ಯುನಿಕ್ ಬ್ರಿಡ್ಜ್ ಐಡಿ. ನಾನು ಆಗಲೇ ತೋರಿಸಿದೆ, 2 ಬ್ರಿಡ್ಜ್ ಇದ್ದು, ಒಂದಕ್ಕೆ B1 ಅಂತ ಕೊಟ್ಟಿನಿ, ಒಂದಕ್ಕೆ B2 ಅಂತ ಕೊಟ್ಟಿನಿ. ಅಂದ್ರೆ ಪ್ರತಿಯೊಂದು ಬ್ರಿಡ್ಜ್ ಅನ್ನ ಯುನಿಕ್ ಆಗಿ ಐಡೆಂಟಿಫೈ ಮಾಡ್ಲಿಕ್ಕೆ ಎವ್ರಿ ಬ್ರಿಡ್ಜ್ ವಿಲ್ ಬಿ ಗಿವನ್ ವಿತ್ ಇಟ್ಸ್ ಓನ್ ಐಡೆಂಟಿಫಿಕೇಶನ್. ಈಚ್ ಪೋರ್ಟ್ ವಿದಿನ್ ದ ಬ್ರಿಡ್ಜ್ ಹ್ಯಾವ್ ಅ ಯುನಿಕ್ ಪೋರ್ಟ್ ಐಡಿ. ಒಂದೇ ಪೋರ್ಟು 2 ಪೋರ್ಟು ಅಂತ ಹೇಳಿ ಏನು ಲಿಮಿಟೇಷನ್ಸ್ ಇಲ್ಲ, ರೈಟ್? ಸೊ ಎವ್ರಿ ಬ್ರಿಡ್ಜ್ ಒಳಗಿನ ಪೋರ್ಟಿಗೂ ಏನ್ ಮಾಡಿರ್ತಾರೆ, ಯುನೀಕ್ ಆಗಿ ಆ ಪರ್ಟಿಕ್ಯುಲರ್ ಪೋರ್ಟ್ ಬ್ರಿಡ್ಜಿಗೆ ಅದು ಯುನೀಕ್ ಇರ್ತೈತಿ. ಬ್ರಿಡ್ಜ್ 1 ಒಳಗೆ 1 2 3 4 5 1 2 ಅಥವಾ 2 ಪೋರ್ಟ್ ನಂಬರ್ 3 ಅಂತ ಹೇಳಿ 2 ಇರಂಗಿಲ್ಲ. ಬ್ರಿಡ್ಜ್ 1 ಒಳಗೆ ಒಂದು ಪೋರ್ಟ್ ನಂಬರ್ 3 ಇರ್ಬೋದು, ಬ್ರಿಡ್ಜ್ 2 ಒಳಗೆ ಒಂದು ಪೋರ್ಟ್ ನಂಬರ್ 3 ಇರ್ಬೋದು. ಬಟ್ ಬ್ರಿಡ್ಜ್ 1 ಒಳಗೇನೆ 2 ಸೇಮ್ ಪೋರ್ಟ್ ನಂಬರ್ಸ್ ಬರಂಗಿಲ್ಲ. ಈಚ್ ಪೋರ್ಟ್ ವಿದಿನ್ ದ ಬ್ರಿಡ್ಜ್, ಪ್ರತಿಯೊಂದು ಬ್ರಿಡ್ಜ್ ಒಳಗೂ ಬರುವಂತ ಪೋರ್ಟ್ಸಿಗೆ ಯುನಿಕ್ ಆದಂತ ಪೋರ್ಟ್ ಐಡೆಂಟಿಫಿಕೇಶನ್ ನಂಬರ್ಸ್ ಅನ್ನ ಕೊಟ್ಟಿರ್ತಾರ. ಅಂಡ್ ಆಲ್ ದ ಬ್ರಿಡ್ಜಸ್ ಆನ್ ಲ್ಯಾಂಡ್ ರಿಕಗ್ನೈಸ್ ಎ ಯುನಿಕ್ ಮ್ಯಾಕ್ ಗ್ರೂಪ್ ಅಡ್ರೆಸ್. ಪ್ರತಿಯೊಂದು ಬ್ರಿಡ್ಜು ಲ್ಯಾನ್ ಒಳಗಿಂದ ಮ್ಯಾಕ್ ಗ್ರೂಪ್ ಅಡ್ರೆಸ್ ಅನ್ನ ಯುನಿಕ್ ಆಗಿ ಐಡೆಂಟಿಫೈ ಮಾಡ್ತೈತಿ. ಯು ಹ್ಯಾವ್ ಇಂಡಿವಿಜುವಲ್ ಅಂಡ್ ಗ್ರೂಪ್. ಐ ಹೋಪ್ ಯು ರಿಮೆಂಬರ್ I and G. ಒಂದೇ ಸ್ಟೇಷನ್ಗೆ ಡೆಲಿವರ್ ಮಾಡಬೇಕು ಅಥವಾ ಮಲ್ಟಿಪಲ್ ಸ್ಟೇಷನ್ಸ್. ಮಲ್ಟಿಪಲ್ ಇನ್ ದ ಸೆನ್ಸ್ ದಟ್ ಮಲ್ಟಿಪಲ್ ಸ್ಟೇಷನ್ಸ್ ವಿಲ್ ಬಿ ಫಾರ್ಮಿಂಗ್ ಅ ಗ್ರೂಪ್. ಅದಕ್ಕೆ ತಮ್ಮದೇ ಆದಂತ ಗ್ರೂಪ್ ಅಡ್ರೆಸ್ ಅನ್ನ, ಗ್ರೂಪ್ ID ನ ಕೊಟ್ಟಿರ್ತಾರೆ. ಪ್ರತಿಯೊಂದು ಲ್ಯಾನು ಏನ್ ಮಾಡ್ತಾವು, ಯುನಿಕ್ ಮ್ಯಾಕ್ ಗ್ರೂಪ್ ಅಡ್ರೆಸ್ ಅನ್ನ ಐಡೆಂಟಿಫೈ ಮಾಡ್ತಾವು. ವಿತ್ ದೀಸ್ ಬೇಸಿಕ್ ಕನ್ಸೆಪ್ಟ್ಸ್ you need to go for spanning tree algorithm. ಆ ಸ್ಪ್ಯಾನಿಂಗ್ ಟ್ರೀ ಅಲ್ಗೋರಿದಮ್ ಹೆಂಗ್ ವರ್ಕ್ ಆಗ್ತೈತಿ ಅನ್ನೋದು ಮುಗಿಸ್ಲಿಕ್ಕೆ ಆಗಂಗಿಲ್ಲ. We are left out with less than 1 minute. So I'll end the session here.